ಭಟ್ಕಳದ ನಿಶ್ಚಲಮಕ್ಕಿ ವೆಂಕಟರಮಣ ಸಭಾಭವನದಲ್ಲಿ ಬಿಜೆಪಿ ಮಂಡಲದಿಂದ ಕಾರ್ಯಕಾರಿಣಿ ವಿಶೇಷ ಸಭೆಯ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಅರಣ್ಯ ಇಲಾಖೆಯವರು ಕಳೆದ 25ರಿಂದ 30 ವರ್ಷಗಳ ಕಾಲ ವಾಸ ಮಾಡುತ್ತಿರುವ ಮನೆ ಹಾಗೂ ತೋಟಗಳನ್ನು ಧ್ವಂಸ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಮ್ಮ ಭಟ್ಕಳ ಸೂತ್ರವಿಲ್ಲದ ಗಾಳಿಪಟದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಏನು ಅನುದಾನಗಳ ತಾರತಮ್ಯದ ಬಗ್ಗೆ ಹೋರಾಟ ಮಾಡಿದ್ರು, ಅವರಲ್ಲಿ ಧರಣಿ ಕೂತರು. ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಟ್ಟಣ ಪಂಚಾಯತ್ ಮೆಂಬರ್ಗೆ. ಯಾಕಂದ್ರೆ 3 ಜನ ಇದ್ರು ಅವ್ರು ಹೋರಾಟವನ್ನು ಮಾಡಿದ್ರು. ಯಾಕಂದ್ರೆ ನಾನು ಶಾಸಕರಿರ್ಬೇಕಾದ್ರೆ ಯಾವತ್ತೂ ತಾರತಮ್ಯ ಮಾಡಿಲ್ಲ. ನಾನು ಇಲ್ಲಿದ್ದಾರೆ ಕೇಳಿ, ಎಲ್ಲಾ ವಾರ್ಡಿಗೂ ದುಡ್ಡು ಕೊಡುವಂತ ಕೆಲಸ ಮಾಡಿದ್ದಾರೆ, ಎಲ್ಲಾ ವಾರ್ಡಿಗೂ ಇವತ್ತು ಹಂಚುವಂತ ಕೆಲಸ ಮಾಡಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಕೊಡುವಂತ ಪದ್ಧತಿ ನಮ್ದು. ಎಲ್ಲಾ ವಾರ್ಡ್ಗೂ ವಿಂಗಡಣೆ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು. ನಾನು ಭಾರತೀಯ ಜನತಾ ಪಾರ್ಟಿ ಶಾಸಕ ಅಂತಾನೆ, ನಾನು ಕಾಂಗ್ರೆಸ್ ಪಾರ್ಟಿ ಕ್ಷೇತ್ರ ಇರ್ತಕ್ಕಂಥ ನಾನು ಕ್ಷೇತ್ರ ವಿಂಗಡಣೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಇದ್ಮೇಲೆ ನಮ್ಗೆಲ್ಲರೂ ನಮ್ಮವರಾಗಿರ್ತಾರೆ. ಆ ಉದ್ದೇಶದಲ್ಲಿ ಎಲ್ಲಾ ಭಾಗಕ್ಕೂ ಅನುದಾನವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರು ಗೆದ್ದಿರ್ತಕ್ಕಂಥ ಕ್ಷೇತ್ರ 1 ನಯಾ ಪೈಸಾ ಬಿಡಿ ಕಾಸು ಇವತ್ತು ಪಟ್ಟಣ ಪಂಚಾಯತ್ ಇವತ್ತು ನಮ್ಮ ಸಚಿವರು ಕೊಡದೇ ಇರ್ತಕ್ಕಂಥ ವೈಖರಿಯನ್ನ ಮಾಡ್ತಾ ಇದ್ದಾರೆ. ಹೊಸ ಅತಿಕ್ರಮಣವನ್ನು ಖುಲ್ಲಾಪಡಿಸಿದ್ದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ 25ರಿಂದ 30 ವರ್ಷಗಳಿಂದ ವಾಸ ಮಾಡುತ್ತಿರುವವರ ಮನೆ, ತೋಟ ಧ್ವಂಸ ಮಾಡುತ್ತಿರುವುದು ಖಂಡನೀಯವಾಗಿದೆ. ನಮ್ಮ ಸರ್ಕಾರ ಇದ್ದ ವೇಳೆ ಸಾಮಾನ್ಯವಾಗಿ 10 ದಿನ ರೇತಿ ಬಂದ್ ಆಗುತ್ತಿರಲಿಲ್ಲ. ಆದರೆ ಈಗ ಕಳೆದ 1 ವರ್ಷದಿಂದ ತಾಲೂಕಿನಲ್ಲಿ ರೇತಿ ಸಾಗಣೆ ಕೂಡ ನಿಂತು ಹೋಗಿದೆ. ಇದರಿಂದಾಗಿ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಇದರಿಂದಾಗಿ ಜನರು ದಿನನಿತ್ಯದ ಜೀವನ ನಡೆಸಲು ಕಷ್ಟಪಡುವಂತಾಗಿದೆ ಎಂದು ಹೇಳಿದರು. ಇವತ್ತು ಫಾರೆಸ್ಟ್ ಇಲಾಖೆ ಇವತ್ತು ಅತಿಕ್ರಮಣ ಮಾಡ್ತಕ್ಕಂಥ ತೆರವು ಮಾಡಿ ನಮ್ದೇನಾದ್ರೂ ಅಭ್ಯಂತರ ಇಲ್ಲ. ಆದ್ರೆ ಸತತ 15-20 ವರ್ಷ ವಾಸವಿರ್ತಕ್ಕಂಥ ವ್ಯಕ್ತಿಯ ತೋಟವನ್ನ ಇವತ್ತು ಧ್ವಂಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಇದೆ. ಅದ್ರ ಜೊತೆ ಇವತ್ತು ಅನೇಕ ತಾರತಮ್ಯ ಮಾಡ್ತಕ್ಕಂಥದ್ದು ಇವತ್ತು ಕೇವಲ ಫಾರೆಸ್ಟ್ ಇಲಾಖೆ ಒಂದಲ್ಲ. ಇವತ್ತು ಸಾಮಾನ್ಯರಿಗೆ ಇವತ್ತು ನಮ್ಮ ಸರ್ಕಾರ ಇರಬೇಕಾದ್ರೆ 10 ದಿವಸ ರೇತಿ ಬಂದಾಗಲಿಲ್ಲ. 10 ದಿವಸ ಎಲ್ಲೂ ರೇತಿ ಬಂದ್ ಮಾಡ್ತಕ್ಕಂಥ ಕಾರ್ಯ ನಡೆಯಲಿಲ್ಲ. ಇವತ್ತು ವರ್ಷಗಟ್ಟಲೆ ಆಯ್ತು ಇವತ್ತು ರೇತಿಯನ್ನ ಬಂದ್ ಮಾಡಿ. ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಅದನ್ನ ಅವಲಂಬಿಸಿ ನಿಂತಿರ್ತಕ್ಕಂಥ ಮೇಸ್ತ್ರಿಗಳಿಗೆ ಕೆಲಸ ಇಲ್ಲ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೂ ಒಂದು ರೀತಿ ಇವತ್ತು ವಾತಾವರಣ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಜನರು ನಮ್ಮ ದಿನನಿತ್ಯದ ಜೀವನಕ್ಕೆ ಒಂದು ಸಂಕಷ್ಟ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ಮುಟ್ಟ ಇರ್ತಕ್ಕಂಥದ್ದು. ಜಾಲಿ ಪಟ್ಟಣ ಪಂಚಾಯತ್ನಲ್ಲಿ ನಮ್ಮ ಪಕ್ಷದ ಸದಸ್ಯರಿಗೆ ಅನುದಾನ ಹಂಚುವಲ್ಲಿ ತಾರತಮ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಧರಣಿಗೆ ಕುಳಿತುಕೊಂಡರು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ನಾನು ಶಾಸಕನಾಗಿರುವಾಗ ಯಾರಿಗೂ ತಾರತಮ್ಯ ಮಾಡಿಲ್ಲ. ಎಲ್ಲ ವಾರ್ಡ್ಗಳಿಗೂ ಪಕ್ಷಾತೀತವಾಗಿ ಅನುದಾನ ಹಂಚುವ ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು. ಕಾರ್ಯಕರ್ತರು ಸಹ ಲೀಡರ್ ಆಗಿ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಹೊರಮುಖಕ್ಕೆ ನಿಮಗೂ ಅವಕಾಶಗಳಿದೆ. ಬೇರೆ ಪಾರ್ಟಿಯಲ್ಲಿ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ತಾವೆಲ್ಲ ನೋಡಿದ್ರಿ, JDS ಪಾರ್ಟಿಯಲ್ಲಿ ನೋಡಿದ್ರಿ. ಆದ್ರೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೂ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ಕಾರ್ಯಕರ್ತರು ಮುಂದುವರಬೇಕು ಅಂತಕ್ಕಂಥ ಹಂಬಲ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ. ಅನೇಕ ಹಿರಿಯರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಕೊಟ್ಟಿರ್ತಕ್ಕಂಥ ಪಾರ್ಟಿ. ಅದಕ್ಕೆ ನಿಮ್ಮನ್ನು ವಿನಂತಿ ಇಷ್ಟೇ, ಈ ಸದಸ್ಯತ್ವ ಅಭಿಯಾನದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಸದಸ್ಯರನ್ನು ಮಾಡ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ನಮ್ಮ ಬೂತಲ್ಲಿ ಯಾರು ಸದಸ್ಯರಾಗಿಲ್ಲ ಅವರನ್ನ ಕರ್ಕೊಂಡು ಕಾಲ್ ಮಾಡೋ ಮೂಲಕ ಸದಸ್ಯ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ, ಜಿಲ್ಲಾ ಪ್ರಮುಖರಾದ ಪ್ರಶಾಂತ್ ನಾಯ್ಕ್, ಭಟ್ಕಳ ಮಂಡಲಾಧ್ಯಕ್ಷೆ ಲಕ್ಷ್ಮೀನಾರಾಯಣ ನಾಯ್ಕ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್, ಅಸರಕೇರಿ, ರಾಜೇಶ್ ನಾಯ್ಕ್, ಜಿಲ್ಲಾ ಮಹಿಳಾ ಪ್ರಮುಖ ಸವಿತಾ ಗೊಂಡ ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.